ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಸಲದ ಸರಿಗಮಪ ಲಿಟಲ್ ಚಾಂಪ್ಸ್ ಅಲ್ಲಿ ಒಂಥರ ಅಮೇಝಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ಒಟ್ಟು 6 ಜನ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರು. ಅಂಚಿತ್ಯ, ಅಶ್ಮಿತ್, ಮಹಾನ್ಯ, ಅವ್ಯುಕ್ತ್, ಜಯಲಕ್ಷ್ಮಿ, ಅದೇ ರೀತಿ ಆರುಷ್. ಈ 6 ಜನ ಎಂಟ್ರಿ ಕೊಟ್ಟಿದ್ದರು. ಅದರಲ್ಲಿ 3 ಜನ ಎಲಿಮಿನೇಟ್ ಆದ್ರು, ಆರುಷ್, ಆಯುಕ್ತ್ ಮತ್ತು ಜಯಲಕ್ಷ್ಮಿ. ಇನ್ನ ಉಳಿದ ಟಾಪ್ 3 ಸಿಂಗರ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ತುಂಬಾ ಜನ ಕುತೂಹಲ ಇತ್ತು. ಒಬ್ರಿಗೆ ಅಂಚಿತ್ಯ ವಿನ್ ಆಗ್ಲಿ ಅಂತ ಇತ್ತು, ಇನ್ನು ಸ್ವಲ್ಪ ಜನಕ್ಕೆ ಮಹಾನ್ಯ, ಉತ್ತರ ಕರ್ನಾಟಕದ ಜನತೆಗೆ ಮಹಾನ್ಯ ವಿನ್ ಆಗ್ಲಿ ಅಂತ. ಇನ್ನು ಮಂಗಳೂರು ಸೈಡ್ ಜಾಸ್ತಿ ತುಂಬಾ ಟ್ಯಾಲೆಂಟ್ ಇದ್ದಿದ್ದು ನನ್ನ ಪ್ರಕಾರ ಅಶ್ಮಿತ್. ಅದೇ ರೀತಿ ಅಶ್ಮಿತೆ ಗೆದ್ದಿದ್ದಾರೆ. ತುಂಬಾ ಖುಷಿ ಪಡೋ ವಿಷಯ. ನನಗೆ ಈ ಸಲ ತುಂಬಾ ಖುಷಿಯಾಗಿದೆ ಅಂದ್ರೆ ತುಂಬಾ ಟ್ಯಾಲೆಂಟೆಡ್ ಇರೋ ಹುಡುಗನ ಗೆಲ್ಸಿದ್ದಾರೆ ಅಂತ ಅನ್ಸಿದ್ದು. ಈಗ ವಿನ್ನರ್ ಬಂದು ಅಶ್ಮಿತ್ ಆದ್ರೆ ಫಸ್ಟ್ ರನ್ನರ್ ಅಪ್ ಬಂದು ಅಂಚಿತ್ಯ ಆಗಿದ್ದಾನೆ. ಇನ್ನು ಸೆಕೆಂಡ್ ರನ್ನರ್ ಅಪ್ ಬಂದು ಮಹಾನ್ಯ ಆಗಿದ್ದಾಳೆ. ಈಗ ಇವ್ರಿಗೆ ಎಷ್ಟೆಷ್ಟು ಅಮೌಂಟ್ ಸಿಕ್ಕಿದೆ ಅಂತ ಕೂಡ ನಾನೀಗ ಹೇಳ್ತಾ ಹೋಗ್ತೀನಿ. ವಿನ್ನರ್ಗೆ ಅಶ್ಮಿತ್ಗೆ ಸಿಕ್ಕಿರೋದು ಟೋಟಲ್ 20 ಲಕ್ಷ ಪ್ಲಸ್ ಟ್ರೋಫಿ. ಈ ಡಿಸರ್ವ್ಡ್ ಇಟ್. ಫಸ್ಟ್ ರನ್ನರ್ ಅಪ್ ಅಂಚಿತ್ಯಗೆ ಒಟ್ಟು 15 ಲಕ್ಷ ರೂಪಾಯಿ ಸಿಕ್ಕಿದೆ. ಈಸ್ ಆಲ್ಸೋ ಡಿಸರ್ವ್ಡ್ ಇಟ್. ಇವನು ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ, ಫುಲ್ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ಒಬ್ಬೊಬ್ರನ್ನ ಮಿಮಿಕ್ರಿ ಮಾಡಿರ್ಬೋದು, ಅಥವಾ ಎಲ್ಲರ ತಾಯಂದಿರನ್ನ ಮಿಮಿಕ್ರಿ ಮಾಡಿರೋದಿರ್ಬೋದು. ತುಂಬ ಚೆನ್ನಾಗಿ ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ಅದೇ ರೀತಿ ತುಂಬ ಚೆನ್ನಾಗಿ ಸಾಂಗ್ ಕೂಡ ಆಡಿದ್ದಾನೆ. ಸೊ ಹಾಗಾಗಿ ಈಸ್ ಆಲ್ಸೋ ಡಿಸರ್ವ್ಡ್ ಇಟ್ ಫಸ್ಟ್ ರನ್ನರ್ ಅಪ್. ಅದೇ ರೀತಿ ಇನ್ನು ಸೆಕೆಂಡ್ ರನ್ನರ್ ಅಪ್ ಮಹಾನ್ಯಾಗೆ ಎಷ್ಟು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ಹೇಳ್ತೀನಿ. ಈಗ ಮಹಾನ್ಯಾಗೆ ಸ್ವಲ್ಪ ಮೋಸ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೂಡ ಹೇಳ್ತೀನಿ. ಮಹಾನ್ಯಾಗೆ ಒಂದು 10 ಲಕ್ಷ ರೂಪಾಯಿ ಕೂಡ ಕೊಡ್ಬೋದಾಗಿತ್ತು. ಬರೀ 4 ಲಕ್ಷ ರೂಪಾಯಿ ಕೊಟ್ಟರು. ಆಕೆ ಸಿಕ್ಕಾಪಟ್ಟೆ ಬೇಜಾರಿನಿಂದಲೇ ಸ್ಟೇಜಿಂದ ಹೋದ್ಲು. ಅದು ಕೂಡ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದೇ ರೀತಿ ನನಗೆ ಇನ್ನೊಂದು ಖುಷಿಯಾಗಿದ್ದು, ಮಹಾನ್ಯನ ನೋಡೋಕ್ಕೆ ಉತ್ತರ ಕರ್ನಾಟಕದಿಂದ ತುಂಬ ಜನ ಬಸ್ಸಿಂದ ಬಂದಿದ್ರು. ಅವಳಿಗೆ ಅದೇ ಒಂದು ರೀತಿಯ ಗಿಫ್ಟ್ ಅಂತಲೇ ಹೇಳ್ಬೋದು. ಇನ್ನು ಅಶ್ಮಿತ್ಗೆ ಸಿಕ್ಕಾಪಟ್ಟೆ ಜನ ಬಂದು ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಸುದೀಪ್ ಸರ್ ಅವ್ರಿಗೆ ವಿಶ್ ಮಾಡಿದ್ರು ಅಶ್ಮಿತ್ಗೆ. ಅಶ್ಮಿತ್ ಹೇಳ್ತಾ ಇದ್ದ, ನಾನು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು ಸುದೀಪ್ ಸರ್ಗೆ ಅಂತ. ಹಾಗಾಗಿ ಸುದೀಪ್ ಸರ್ ಕೈಯಿಂದ ಒಂದು ವಿಶ್ ಕೂಡ ಕಳಿಸಿದ್ರು. ಅದನ್ನು ಕೇಳಿ ಅಶ್ಮಿತ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಜನ ಹೇಳ್ತಿದ್ರು ಅಂಚಿತ್ಯ ಗೆಲ್ಲಬೇಕಿತ್ತು, ಅಶ್ಮಿತ್ಗಿಂತ ತುಂಬ ಚೆನ್ನಾಗಿ ಆಡ್ತಿದ್ದಂತ. 100% ಇಲ್ಲ. ನಾನು ಯಾಕೆ ಅಂತ ಹೇಳ್ತೀನಿ ಕೂಡ. ಅಶ್ಮಿತ್ ಅಂಚಿತ್ಯಗಿಂತ ತುಂಬ ಟ್ಯಾಲೆಂಟೆಡ್ ಇದ್ದಾನೆ. ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಕಿಡ್ ಅಂತಲೇ ಹೇಳ್ಬೋದು. ಎವ್ರಿ ವೀಕ್ ತುಂಬ ಚೆನ್ನಾಗಿ ಆಡ್ತಾ ಬಂದಿದ್ದಾನೆ. ಎವ್ರಿ ವೀಕ್ ಬಜರ್ ತಗೊಳ್ತಾ ಬಂದಿದ್ದಾನೆ. ಸೊ ಹಾಗಾಗಿ ಅಶ್ಮಿತ್ಗೆ 100% ಟ್ರೋಫಿ ಕೊಟ್ಟಿದ್ದು ಸರಿ ಅನ್ನಿಸ್ತಿದೆ. ಇನ್ನೂ ಪ್ರತಿ ಸೀಸನಲ್ಲೂ ಇಲ್ಲ ಅವ್ರು ಗೆಲ್ಲಬೇಕಿತ್ತು, ಇವ್ರು ಗೆಲ್ಲಬೇಕಿತ್ತು ಅಂತ ಸ್ವಲ್ಪ ಮನಸ್ತಾಪ ಬರ್ತಿತ್ತು. ಬಟ್ ಈ ಸೀಸನಲ್ಲಿ 100% ಆ ಥರ ಯಾವುದೇ ರೀತಿಯ ಮನಸ್ತಾಪ ಬಂದಿಲ್ಲ ಅಷ್ಟೊಂದು. ಯಾಕಂದರೆ ಅಶ್ಮಿತ್ ಗೆದ್ದಿರೋದು ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಅದೇ ರೀತಿ ಅಂಚಿತ್ಯ ಹಾಗೆ ಅಶ್ಮಿತ್ ವಿನ್ನರ್ ಹಾಗೂ ರನ್ನರ್ ಅಪ್ ಇಬ್ಬರು ಕೂಡ ಮಂಗಳೂರಿನವರೇ. ನಿಜವಾಗ್ಲೂ ಮಂಗಳೂರು ಪೀಪಲ್ ತುಂಬ ಪ್ರೌಡ್ ಫೀಲ್ ಮಾಡ್ತಿರ್ತಾರೆ. ನಿಜವಾಗ್ಲೂ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ ಮಂಗಳೂರಲ್ಲಿ. ತುಂಬ ಚುರುಕಾಗಿರ್ತಾರೆ ಆ ಕಡೆಯ ಮಕ್ಕಳು. ಒಂಥರ ಖುಷಿ ಪಡ್ತಾರೆ. ಈಗ ಪ್ರೌಡ್ ಫೀಲ್ ಮಾಡ್ತಿರ್ತಾರೆ ಮಂಗಳೂರಿನವರು. ನಿಮ್ಮ ಪ್ರಕಾರ ಮಹಾನ್ಯ ಹಾಗೂ ಅಂಚಿತ್ಯ ಇವರಿಬ್ಬರಲ್ಲಿ ಯಾರು ಫಸ್ಟ್ ರನ್ನರ್ ಅಪ್, ಯಾರು ಸೆಕೆಂಡ್ ರನ್ನರ್ ಅಪ್ ಆಗಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ವಿನ್ನರ್ ಯಾರು ಆಗಬೇಕಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.